ಅಕ್ರಮ ಕಾಂಪೌಂಡ್ ಹಾಕಿದ ಆರೋಪ ಬೆಳ್ಳಂಬೆಳಗ್ಗೆ ಮೂಲ ಮಾಲೀಕನಿಂದ ಕಾಂಪೌಂಡ್ ಡೆಮಾಲಿಷನ್ ಮಾಡಲಾಗಿದೆ. ಖ್ಯಾತ ಚಲನಚಿತ್ರ ನಟ ಯಶ್ ಅವರ ತಾಯಿ ಪುಷ್ಪಾ ಮನೆ ಇದು. ಪುಷ್ಪಾರಿಂದ ಅಕ್ರಮ ಕಾಂಪೌಂಡ್ ಹಾಕಿರುವಂತ ಒಂದು ಆರೋಪ ಈಗ ಅವ್ರ ಮೇಲೆ ಕೇಳಿ ಬರ್ತಾ ಇದೆ. ಇದು ಹಾಸನದ ವಿದ್ಯಾನಗರದಲ್ಲಿರುವಂತ ಯಶ್ ತಾಯಿ ವಾಸವಿರುವಂತ ನಿವಾಸ ಪುಷ್ಪಾ ಅವರ ನಿವಾಸ. ಲಕ್ಷ್ಮಮ್ಮ ಎಂಬುವರ ಜಾಗದಲ್ಲಿ ಅಕ್ರಮ ಕಾಂಪೌಂಡ್ ನಿರ್ಮಾಣ ಮಾಡಲಾಗಿದೆ ಅಂತ ಆರೋಪ. ಜಿಪಿಎ ಹೋಲ್ಡರ್ ಆಗಿರುವಂತ ದೇವರಾಜು ಅವರಿಂದ ಕಾಂಪೌಂಡ್ ತೆರವು ಮಾಡಲಾಗಿದೆ. 1500 ಅಡಿಗೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿರುವಂತ ಆರೋಪ. ನ್ಯಾಯಾಲಯದ ಅನುಮತಿಯಂತೆ ಕಾಂಪೌಂಡ್ ಅನ್ನ ತೆರವು ಮಾಡಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ಡಾಕ್ಯುಮೆಂಟ್ ಇದೆ ಅಂತ ಅವ್ರ ಹತ್ರ. ಮತ್ತೆ ಇದು ಕೋರ್ಟ್ ಆರ್ಡರ್ ಕೂಡ ನ್ಯಾಯಾಲಯದ ಅನುಮತಿಯಂತೆಯೇ ನಾವು ಕಾಂಪೌಂಡ್ ತೆರವು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ತೆರವು ಮಾಡಿರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಬೆಳಗ್ಗೆನೆ ಕಾಂಪೌಂಡ್ ಡೆಮಾಲಿಷನ್ ಮಾಡಿರೋದು. ಮೂಲ ಮಾಲೀಕರಿಂದ ಡೆಮಾಲಿಷನ್ ಅನ್ನ ಮಾಡಲಾಗಿದೆ. ಇದು ಯಶ್ ಅವರ ತಾಯಿ ಪುಷ್ಪಾ ಇದ್ದಾರಲ್ಲ ಅವರ ನಿವಾಸ. ಅಕ್ರಮವಾಗೇನೋ ಕಾಂಪೌಂಡ್ ನಿರ್ಮಾಣ ಮಾಡ್ಕೊಂಡಿದ್ರು ಅನ್ನುವಂಥ ಆರೋಪ. ಆ ನಿಟ್ಟಿನಲ್ಲಿ ಡಾಕ್ಯುಮೆಂಟ್ಸ್ಗಳಿದೆಯಂತೆ ಮೂಲ ಮಾಲೀಕರ ಹತ್ರ. ನ್ಯಾಯಾಲಯದ ಅನುಮತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ಅದಕ್ಕೇ ಇದೀಗ ಬೆಳಗ್ಗೆನೆ ಈ ಕಾಂಪೌಂಡ್ ತೆರವು ಕೇಳಿಸ್ಕೊಂಡು ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ನೋಡೋದಾದ್ರೆ, ಹಾಸನದ ವಿದ್ಯಾನಗರದಲ್ಲಿ ಇರ್ತಕ್ಕಂತಹ ಯಶ್ ರವರ ತಾಯಿ ಪುಷ್ಪಾರವರ ಮನೆ ಮುಂದೆ ಇರ್ತಕ್ಕಂತಹ ಜಾಗ ಅಂದ್ರೆ ಸುಮಾರು 1,500 ಅಡಿ ಜಾಗಕ್ಕೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿದ್ದಾರೆ ಎನ್ನುವ ಆರೋಪಗಳು ಈಗ ಕೇಳಿ ಬರ್ತಾ ಇರುವಂತದ್ದು. ಆ ಆರೋಪಗಳಿಗೆ ಈಗ ಏನು ಮೂಲ ಓನರ್ ಅಂದ್ರೆ ಲಕ್ಷ್ಮಮ್ಮರವರ ಕಡೆಯ ಜಿಪಿಆರ್ ಹೋಲ್ಡರ್ ಆಗಿರ್ತಕ್ಕಂತಹ ದೇವರಾಜು ಏನಿದ್ದಾರೆ ಅವರು ಕಾಂಪೌಂಡ್ ಅನ್ನು ಕೂಡ ಈಗಾಗಲೇ ತೆರವು ಮಾಡಿರ್ತಕ್ಕಂಥದ್ದು. ಯಾಕಂದ್ರೆ ಕಳೆದ 2-3 ವರ್ಷಗಳಿಂದಲೂ ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟಿನಲ್ಲಿ ಕೇಸ್ ನಡೆಯುತ್ತಿತ್ತು ಅನ್ನುವ ಮಾಹಿತಿ ಸ್ವತಃ ದೇವರಾಜುರವರು ಕೂಡ ಈಗಾಗಲೇ TV5ಗೆ ಸ್ಪಷ್ಟಪಡಿಸಿದ್ರು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಬೆಳ್ಳಂಬೆಳಿಗ್ಗೆ ವಿದ್ಯಾನಗರದಲ್ಲಿರ್ತಕ್ಕಂತಹ ಯಶ್ ರವರ ತಾಯಿ ಪುಷ್ಪಾರವರ ಮನೆ ಮುಂದೆ ಅಕ್ರಮವಾಗಿ ಕಾಂಪೌಂಡ್ ಹಾಕಿಕೊಂಡಿದ್ದಂತಹ ಜಾಗ ಏನಿದೆ 1,500 ಅಡಿಯಷ್ಟು ಜಾಗ, ಅದನ್ನ ಈಗಾಗಲೇ ದೇವರಾಜು ಅಂದ್ರೆ ಜಿಪಿಎ ಹೋಲ್ಡರ್ ದೇವರಾಜು ಏನಿದ್ದಾರೆ ಅವರ ನೇತೃತ್ವದಲ್ಲಿ ಈಗಾಗಲೇ ಆ ತೆರವನ್ನು ಕೂಡ ಮಾಡಿರುವಂತದ್ದು. ಯಾಕಂದ್ರೆ ಆ ಪಕ್ಕದಲ್ಲಿ ನೋಡ್ಬೋದು, ಆ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಯಶ್ ರವರ ಮನೆ ಇದೆ, ಯಶ್ ರವರ ತಾಯಿಯವರ ಪುಷ್ಪಾರವರ ಮನೆ ಇದೆ. ಆ ಮನೆ ಮುಂದೆ ಇರ್ತಕ್ಕಂತಹ ಕಾಂಪೌಂಡ್ ಏನಿದೆ ಸುಮಾರು 5 ಗುಂಟೆ ಜಾಗ ಅಂತಲೂ ಕೂಡ ಹೇಳ್ತಾ ಇದ್ರೆ. ಅದರಲ್ಲಿ ಸುಮಾರು 1,500 ಅಡಿಗೆ ಇವರು ಅಕ್ರಮವಾಗಿ ಕಾಂಪೌಂಡ್ ನಿರ್ಮಾಣ ಮಾಡಿದ್ರು ಅನ್ನುವ ಆರೋಪವನ್ನ ಸ್ವತಃ ದೇವರಾಜು ಅಂದ್ರೆ ದೇವರಾಜು ಯಾರು ಅಂತ ಅಂದ್ರೆ ಇದರಲ್ಲಿ ಲಕ್ಷ್ಮಮ್ಮ ಏನಿದ್ದಾರೆ, ಲಕ್ಷ್ಮಮ್ಮರವರು 2022ರಲ್ಲಿ ಜಿಪಿಎ ಹೋಲ್ಡರ್ ಆಗಿ ಮಾಡಿರ್ತಕ್ಕಂತಹ ಮಾಲೀಕ ದೇವರಾಜು ಅವರು ಈಗ ಬಂದು ಕಾಂಪೌಂಡ್ ಅನ್ನ ತೆರವು ಮಾಡಿರ್ತಕ್ಕಂಥದ್ದು. ಲಕ್ಷ್ಮಮ್ಮ ಎಂಬುವರು ಸ್ವತಃ ಈಗ ಸದ್ಯಕ್ಕೆ ಮೈಸೂರಿನಲ್ಲಿ ವಾಸ ಇರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಶ್ ರವರ ತಾಯಿ ಪುಷ್ಪಾರವರು ಯಾವೆಲ್ಲ ರೀತಿಯಾಗಿ ಹೇಳ್ತಾರೆ ಅನ್ನುವ ಮಾಹಿತಿ ಅವರು ಕೊಡ್ಬೇಕು. ಈಗ ಸದ್ಯದ ಮಾಹಿತಿಯ ಪ್ರಕಾರ ಪುಷ್ಪಾರವರ ವಕೀಲರು ಅಂದ್ರೆ ಅವರ ಕಡೆಯವರ ವಕೀಲರು ಏನಿದ್ದಾರೆ ಅವರು ಸ್ಥಳಕ್ಕೆ ಬಂದಿದ್ದಾರೆ. ಜೊತೆಗೆ ಪೊಲೀಸ್ ಠಾಣೆಯ ವರೆಗೂ ಕೂಡ ಈಗಾಗಲೇ ಮಾಹಿತಿ ಹೋಗಿದೆ ಅನ್ನುವ ವಿಚಾರ ಈಗಾಗಲೇ TV5ಗೆ ತಿಳಿದು ಬಂದಿರುವಂತದ್ದು. ವಿದ್ಯಾನಗರದಲ್ಲಿ ಇರ್ತಕ್ಕಂತಹ ಹಾಸನದಲ್ಲಿ ಮನೆ ಏನಿದೆ, ಆ ಮನೆಯ ಮುಂಭಾಗದಲ್ಲಿ ಇದು ಸಾಕಷ್ಟು ಒಂದ್ ರೀತಿ ವ್ಯಾಜ್ಯ ನಡೀತಾ ಇತ್ತು ಅನ್ನುವ ಆರೋಪಗಳು ಸದ್ಯಕ್ಕೆ ಕೇಳಿ ಬರ್ತಾ ಇತ್ತು. ಬಟ್ ಇದನ್ನ ಯಾವೆಲ್ಲ ರೀತಿಯಾಗಿ ಸರಿಪಡಿಸ್ಕೊಳ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗತ್ತೆ. ಜೊತೆಗೆ ದೇವರಾಜು ಈಗ ಕಟ್ಟಿರ್ತಕ್ಕಂತಹ ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಅನ್ನ ಒಡ್ಸಾಕಿದ್ದಾರೆ. ನಂತರದಲ್ಲಿ ಮತ್ತೊಂದಿಷ್ಟು ಜಾಗ ಕೂಡ ಇದೆ, ಆ ಜಾಗವನ್ನು ಕೂಡ ಒಡಿತಾರೆ. ಅಂದ್ರೆ ಅದು ಯಶ್ ರವರ ತಾಯಿ ಪುಷ್ಪಾರವರಿಗೆ ಸೇರಿದ್ದಲ್ಲ, ಅದು ಇನ್ನೊಂದಿಷ್ಟು ಜಾಗ ಬೇರೆಯವ್ರದ್ದು.
ಅವ್ರಿಗೂ ಕೂಡ ನೋಟಿಸ್ ಕೊಟ್ಟಿದ್ರು. ಕೋರ್ಟ್ ಆರ್ಡರ್ ಮುಖಾಂತರ, ಕೋರ್ಟ್ ಏನ್ ಆರ್ಡರ್ ಕೊಡುತ್ತೆ ಆ ಆರ್ಡರ್ ಮುಖಾಂತರ ಈಗಾಗಲೇ ಕಾಂಪೌಂಡ್ ಅನ್ನ ಸದ್ಯಕ್ಕೆ ತೆರವುಗೊಳಿಸಿರುವಂತದ್ದು. ಒಂದಿಷ್ಟು ಅಲ್ಲಿ ಜನಸಂದಣಿಯ ಪ್ರದೇಶ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅಂದ್ರೆ ಜನಗಳು ಕೂಡ ಅತಿ ಹೆಚ್ಚು ಅಲ್ಲಿಗೆ ಸೇರಿದ್ರು. ನಂತರದಲ್ಲಿ ಈಗಾಗಲೇ ಕಾಂಪೌಂಡ್ ಅನ್ನ ತೆರವು ಮಾಡಿರ್ತಕ್ಕಂಥದ್ದು. ಈಗ ಕೋರ್ಟ್ ಆರ್ಡರ್ ಅನ್ನ ಹಿಡಿದು ಅವರ ಮನೆ ಬಾಗಿಲಿಗೂ ಕೂಡ ನೋಟಿಸ್ ಅಂಟಿಸಿದ್ರು ಅನ್ನುವ ಮಾಹಿತಿಯನ್ನು ಸ್ವತಃ ದೇವರಾಜು ಅಂದ್ರೆ GPA ಹೋಲ್ಡರ್ ಏನಿದ್ದಾರೆ ಅವರು TV5ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರುವಂತದ್ದು. ಒಟ್ಟಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಶ್ರವರ ತಾಯಿ ಪುಷ್ಪಾರವರು ಯಾವೆಲ್ಲ ರೀತಿಯಾಗಿ ಮಾಹಿತಿ ಕೊಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ನೀತಿ. ಫೈನ್, ಥ್ಯಾಂಕ್ ಯು ಪ್ರಕಾಶ್ ತಮ್ಮ ಡೀಟೇಲ್ಸ್ಗಾಗಿ. ಸರ್ ಲಕ್ಷ್ಮಮ್ಮ ಅಂತ ಅಲ್ಲಿ ಬೇಕಾದವರು ಅವರಿಗೆ 1980 ಅವ್ರಿಗೆ ಮಾರಾಟ ಮಾಡಿದ್ರು. ಅವ್ರಿಗೆ ಮಾರಾಟ ಮಾಡಿದಾಗ ಅವ್ರ ಪ್ರಾಪರ್ಟಿ ಹಾಗೆ ಇತ್ತು. ಇವರಿಗೆ ಬೇರೆಯವರಿಗೆ ರಾಮಕೃಷ್ಣ ಅನ್ನೋರು ಅವ್ರದ್ದೊಂದು ಪ್ರಾಪರ್ಟಿ ಅವ್ರು ಬೇರೆಯವ್ರಿಗೆ ಕೊಟ್ಟಿದ್ರು. ಒಬ್ಬಂದೇ ಆಸ್ತಿ ಇದನ್ನು ಈ ಥರ ಇದ್ದಾಗ ಹಿಂಗೆ ನಡ್ಕೊಂಡು ಬರ್ತಿದ್ದಾರೆ. ಅವ್ರು ಮೈಸೂರಿನಲ್ಲಿತ್ತು. ಯಾರೋ ಲಕ್ಷ್ಮಣ್ಣವರು ಅವರು ಟೀಚರ್, ಅವರು ನಮ್ಮ ತಂದೆನೂ ಟೀಚರ್, ಅವರು ಸ್ನೇಹಿತರು. ಅವ್ರಿಗೆ ವಯಸ್ಸಾಗಿರೋದ್ರಿಂದ ಇದಕ್ಕೆ ಇದನ್ನು ನೋಡ್ಕೊಳ್ಳೋಕ್ಕೋಸ್ಕರ ನನ್ನನ್ನು GPA ಅವರು 2020ರಲ್ಲಿ ಫಸ್ಟ್ ಲಾಕ್ಡೌನಲ್ಲಿ ಮೈಸೂರು ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ನನಗೆ GPA ಆರ್ಡ್ರ್ ಮಾಡಿದ್ದೆ. ನಾನು ಅಲ್ಲಿಂದ ಇದನ್ನು ಪ್ರಾಪರ್ಟಿಯನ್ನು ನೋಡ್ತಾ ಇದ್ದೆ. ನೋಡ್ತಿದ್ದಾಗ ಏನಾಯಿತು ಅಂತ ಅಂದರೆ ಇವರು ಏಕಾಏಕಿ ಯಶು ಅವ್ರ ತಾಯಿಯವರು ಇದನ್ನು ಕಾಂಪೌಂಡ್ ಮಾಡಲಿಕ್ಕೆ ಹೊರಟಾಗ ಕಾಂಪೌಂಡ್ ಹಾಕೋ ದಿವಸ ಬಂದು ನಾನು ತಡೆದೆ. ಅವ್ರ ತಂದೆ ಇದ್ದಾಗ ನಮ್ಮ ಪ್ರಾಪರ್ಟಿಗೆ ನೀವು ಯಾಕೆ ಆಗ್ತಿದ್ದೀರಿ ಅನ್ನೋದು ನಿಮ್ಮ ಹತ್ರ ಏನು ದಾಖಲಾತಿ ಕೊಡಿ ಅಂತ ನಾನು ಕೇಳಿದೆ. ಅವ್ರೇನು ಕೊಡಲಿಲ್ಲ. ಆಮೇಲೆ ನಾನು ಬರವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು. ಆಗಲೂ ಏನು ಪ್ರಯೋಜನ ಆಗಲಿಲ್ಲ. ಸಬ್ ಇನ್ಸ್ಪೆಕ್ಟ್ರು ಆಯಿತು ಹೋಗೋಣ ಅಂತ ಅಂದು ಯಾರು ಕಾಂಪೌಂಡ್ ಮಾಡ್ತಾ ಇರೋರು ಅಂತ ಕೇಳಿದಾಗ ಇಂಥವ್ರು ಅಂತ ಹೇಳಿದಾಗ ಅವ್ರ ನಂಬರನ್ನು ಕೊಟ್ಟಾಗ ಅವ್ರೇನು ಮಾತಾಡಿದ್ರು, ಅವ್ರು ಸುಮ್ಮನಾದರು. ಅದಕ್ಕೆ ಅವ್ರೇನು ಮಾಡಿದ್ರು, ದೇವರಾಜ್ ಅವರೇ ನೀವು ಒಂದು ಕೆಲಸ ಮಾಡಿ ಕೋರ್ಟಿಗೆ ಹೋಗಿ ಕೋರ್ಟಿಂದ ಆದೇಶ ಮಾಡಿಸ್ಕೊ ಬನ್ನಿ ಅಂತ. 2020ರಿಂದ ನಾವು ಕೋರ್ಟಿಗೆ ಹೋಗಿ 2020ರಿಂದ ಕೋರ್ಟಿಗೆ ಹೋಗಿ